ಫಾಸ್ಟ್ ಮೂವಿಂಗ್ ಟೆಕ್ನಾಲಜಿ ವರ್ಲ್ಡ್ ಅಲ್ಲಿ ನಾವು ಆದಷ್ಟು ನಾಲೆಜ್ ನ ಅಕ್ವೈರ್ ಮಾಡಬೇಕು ಅಂತ ಚಾಟ್ ಜಿಪಿಟಿಗೆ ಕ್ವಶನ್ಸ್ ಕೇಳಿದ್ದು. ಬಟ್ ಅದೇ ಯಾರಾದ್ರೂ ನಮ್ಮ ಬಗ್ಗೆ ನಮಗೆ ಕ್ವಶನ್ಸ್ ಕೇಳಿದ್ರೆ ನಮಗೆ ಗೊತ್ತಿರುವಂತ ಆನ್ಸರ್ಸ್ ವೆರಿ ಮಿನಿಮಲ್. ಅದಕ್ಕೆ ನಾನು ಅವಾಗವಾಗ ನನ್ನ ಬಗ್ಗೆ ನಾನೇ ಕ್ವಶನ್ಸ್ ಕೇಳ್ಕೊತಾ ಇರ್ತೀನಿ, ಸೊ ದಟ್ ಐ ಅಂಡರ್ಸ್ಟ್ಯಾಂಡ್ ಮೈ ಸೆಲ್ಫ್ ಬೆಟರ್ ಅಂತ. ಅಂಡ್ ಇದರಲ್ಲಿ ಕೆಲವೊಂದಷ್ಟು ನನ್ನ ಫೇವ್ರೆಟ್ ಅಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಇದು ನನಗೆ ಡಿಸಿಷನ್ ಮೇಕಿಂಗಿಗೆ ಹೆಲ್ಪ್ ಮಾಡುತ್ತೆ ಅಂಡ್ ಆಲ್ಸೋ ಅನ್ನೆಸೆಸರಿ ಸ್ಟ್ರೆಸ್ ಇಂದ ನನ್ನ ಫ್ರೀ ಮಾಡುತ್ತೆ. ಸೊ ಈ ಒಂದು ಕ್ವಶನ್ಸ್ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಮುಗಿಯೋವರೆಗೂ ನೋಡಿ ಅಂಡ್ ಐ ಪ್ರಾಮಿಸ್ ಇದರಿಂದ ನಿಮ್ಮ ಲೈಫ್ ನ 1 ನಿಮಿಷ ಕೂಡ ವೇಸ್ಟ್ ಆಗಲ್ಲ. ಇನ್ ಫ್ಯಾಕ್ಟ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್. ನಮ್ಗೆಲ್ರಿಗೂ ಒಂದೊಂದು ದಿವಸ ಕಾರಣನೇ ಇಲ್ಲದೆ ಅಳು ಬರುತ್ತೆ, ಬೇಜಾರಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಬಟ್ ರೀಸನ್ ಏನು ಅಂತ ನೋಡಕ್ ಹೋದ್ರೆ ಗೊತ್ತಿಲ್ಲ. ಈಗಿರುವಂತಹ ಲೈಫ್ ಸ್ಟೈಲ್ ಅಲ್ಲಿ ನಮ್ಗೆ ಮೆಂಟಲ್ ಸ್ಟ್ರೆಸ್ ಯಾವ ಕಾರಣಕ್ಕೆ ಆಗ್ತಿದೆ ಅಂತ ಕಂಡುಹಿಡಿಯೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಅಂಡ್ ನನಗೆ ಈ ರೀತಿ ಒಂದು ಅನೀಸಿನೆಸ್ ಆದಾಗ ನಾನು ಒಂದು ರೊಟೀನ್ ನ ಫಾಲೋ ಮಾಡ್ತಾ ಇದ್ದೀನಿ. ನಾನು ಮೆಡಿಟೇಷನ್ ಬಗ್ಗೆ ಅಥವಾ ಜರ್ನಲಿಂಗ್ ಬಗ್ಗೆ ಈಗ ಮಾತಾಡ್ತಾ ಇಲ್ಲ. ಅಫ್ಕೋರ್ಸ್ ಅದು ಕೂಡ ಇಂಪಾರ್ಟೆಂಟ್. ನಮ್ಮ ಮೆಂಟಲ್ ಕ್ಲೆನ್ಸಿಂಗ್ ಗಿಂತ ಮುಂಚೆ ನಾವು ನಮ್ಮ ಬಾಡಿ ಏನ್ ಹೇಳ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಸೊ ಈ ರೀತಿ ನಮಗೆ ಫಿಸಿಕಲ್ ಅಥವಾ ಮೆಂಟಲ್ ಡಿಸ್ಟರ್ಬೆನ್ಸ್ ಆದಾಗ ನಾನು ನನಗೆ 3 ಬೇಸಿಕ್ ಕ್ವಶನ್ಸ್ ನ ಕೇಳ್ಕೊಂತೀನಿ. ನನಗೆ ಹಶ್ವಾಗಿದೆಯಾ, ಈಸ್ ಮೈ ಬಾಡಿ ಡಿಹೈಡ್ರೇಟೆಡ್, ಅಥವಾ ನನಗೆ ಟೈರ್ಡ್ ಆಗಿದೆಯಾ ಅಂತ. ನಮ್ಗೆ ಏನೋ ಒಂದು ಬಾಡಿಲಿ ಇಂಬ್ಯಾಲೆನ್ಸ್ ಆಗ್ತಿದೆ ಅಂತ ಅಂದ್ರೆ ನಮ್ಮ ಬಾಡಿ ನಮ್ಗೆ ಸಟಲ್ ಆಗಿ ಯಾವಾಗ್ಲೂ ಸೈನ್ ಕೊಡುತ್ತೆ. ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ವಿಸ್ಡಮ್ ಅಥವಾ ಸೆನ್ಸಿಬಿಲಿಟಿ ನಮ್ಗೆ ಇರ್ಬೇಕು ಅಷ್ಟೇ. ಇನ್ನು 5 ವರ್ಷಗಳಲ್ಲಿ ಈ ವಿಷಯ ಮ್ಯಾಟರ್ ಆಗುತ್ತಾ? ಈ ಸ್ಟೇಟ್ಮೆಂಟ್ ನಾನು ಇನ್ನೂ ಒಂದಷ್ಟು ವರ್ಷಗಳ ಹಿಂದೆನೆ ಕೇಳಿದ್ರೆ ಚೆನ್ನಾಗಿತ್ತು ಅಂತ ಯಾವಾಗ್ಲೂ ಅನ್ಕೊಂತಾ ಇರ್ತೀನಿ. ಬಿಕಾಸ್ ನಾನು ಎಷ್ಟೊಂದ್ ಸರಿ ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ಕೊಲೀಗ್ಸ್, ಬಾಯ್ ಫ್ರೆಂಡ್ ಎಲ್ಲರ ಜೊತೆನೂ ಇಷ್ಟು ಸಿಲಿ ವಿಷಯಕ್ಕೆ ಜಗಳ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಅಂಡ್ ಯಾವ ಕಾರಣಕ್ಕೆ ನಾನು ಅಷ್ಟೊಂದು ಡಿಫೆನ್ಸಿವ್ ಆಗಿರ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ಇಫ್ ಐ ಲುಕ್ ಬ್ಯಾಕ್, ಮೋಸ್ಟ್ಲಿ 1-2 ವರ್ಷಗಳ ಹಿಂದೆ ನಾನು ಯಾವ ಕಾರಣಕ್ಕೆ ಆರ್ಗ್ಯೂ ಅಥವಾ ಡಿಬೇಟ್ ಮಾಡಿದ್ದೆ ಅನ್ನೋದು ಕೂಡ ನನಗೆ ನೆನಪಿಲ್ಲ. ಈಗ ಯೋಚನೆ ಮಾಡಿದ್ರೆ ಮೋಸ್ಟ್ಲಿ ನನ್ನ ಒಂದು ಟೈಮ್ ಅಂಡ್ ಎನರ್ಜಿನ ನನಗೆ ಯಾವುದೋ ಒಂದು ಒಳ್ಳೆ ಸ್ಕಿಲ್ ಕಲಿಯೋದಕ್ಕೆ ಯೂಸ್ ಮಾಡ್ಬೋದಾಗಿತ್ತು, ಅಥವಾ ನನ್ನ ಕ್ಲೋಸ್ ಸರ್ಕಲ್ ಜೊತೆ ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಯೂಸ್ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಸೊ ಈಗಲೂ ನಾನು ಯಾವುದೋ ಒಂದು ವಿಷಯದ ಬಗ್ಗೆ ತುಂಬಾ ಸ್ಟ್ರೆಸ್ ಮಾಡ್ಕೊಂಡಿದ್ದೀನಿ, ಟೆನ್ಷನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನಾನು ನನಗೆ ಕೇಳುವಂತ ಕ್ವಶನ್, 5 ವರ್ಷಗಳಲ್ಲಿ ಈ ವಿಷಯ ಮ್ಯಾಟರ್ ಆಗುತ್ತಾ ಅಂತ. ಅಂಡ್ ಇಫ್ ದ ಆನ್ಸರ್ ಇಸ್ ನೋ, ನಾನು ಆ ಮೂಮೆಂಟ್ಗೆ ಸ್ಟ್ರೆಸ್ ಮಾಡೋದನ್ನ ನಿಲ್ಲಿಸ್ತೀನಿ. ಅಂಡ್ ಇಫ್ ದ ಆನ್ಸರ್ ಇಸ್ ಎಸ್, ಅದು ಇಂಪಾರ್ಟೆಂಟ್ ಅಂತ ಅಂದ್ರೆ ನಾನು ಆ ಸಿಚುವೇಶನ್ ಹೇಗೆ ಇಂಪ್ರೂವ್ ಮಾಡ್ಬೋದು, ಹೌ ಟು ಫಿಕ್ಸ್ ದಟ್ ಪ್ರಾಬ್ಲಮ್ ಅನ್ನೋದ್ರ ಬಗ್ಗೆ ಪ್ರೊಡಕ್ಟಿವ್ ಆಗಿ ಯೋಚನೆ ಮಾಡ್ತೀನಿ. ಈ ಸಿಚುವೇಶನ್ ನ ಪಾಸಿಟಿವ್ ಎಲಿಮೆಂಟ್ ಏನು? ಈ ಗ್ಲಾಸ್ ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅರ್ಧ ತುಂಬಿದೆ ಅಂತಾನ ಅಥವಾ ಅರ್ಧ ಖಾಲಿ ಆಗಿದೆ ಅಂತಾನ? ನಾವು ಸಿಚುವೇಶನ್ ನ ಪಾಸಿಟಿವ್ ಆಗಿ ನೋಡ್ತೀವ ಅಥವಾ ನೆಗೆಟಿವ್ ಆಗಿ ನೋಡ್ತೀವ ಅನ್ನೋದು ನಮಗ್ ಬಿಟ್ಟಿದ್ದು. ನಾನು ಇವಾಗ ನನ್ನ ಲೈಫ್ ಅಲ್ಲಿ ಫಾಸ್ಟ್ ಆಗಿ ಇಂಪ್ಯಾಕ್ಟ್ ಮಾಡಿದಂತಹ ಒಂದು ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲಿಸನ್ ಕೇರ್ಫುಲಿ. ನಮ್ಗೆ ಎಲ್ರಿಗೂ ಒಂದಷ್ಟು ಡ್ರೀಮ್ಸ್ ಇರುತ್ತೆ, ಗೋಲ್ಸ್ ಇರುತ್ತೆ. ನಾವು ಅದನ್ನ ಅಚೀವ್ ಮಾಡಿದ್ರೆ ನಾನು ತುಂಬಾ ಖುಷಿ ಆಗಿರ್ತೀನಿ, ನನ್ನ ಲೈಫ್ ಸಕ್ಕತ್ತಾಗಿರುತ್ತೆ, ನಾನು ಅಷ್ಟು ದುಡ್ಡು ಮಾಡ್ತೀನಿ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀನಿ. ಅಂಡ್ ಆಲ್ಸೋ ನೀವು ನಿಮ್ಮ ಗೋಲ್ನ ಅಚೀವ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ನಿಮ್ಮ ಒಂದು ಸಕ್ಸಸ್ ಜರ್ನಿಯಲ್ಲಿ ನೀವು ಕೆಲವೊಂದಷ್ಟು ಸ್ಯಾಕ್ರಿಫೈಸಸ್ ಮಾಡ್ಬೇಕಾಗ್ಬೋದು. ನಿಮ್ಗೆ ತುಂಬಾ ಹತ್ತಿರವಾಗಿರೋನ ನೀವು ಕಳ್ಕೊಳ್ಬೇಕಾಗ್ಬೋದು. ನಿಮ್ಗೆ ಈಗಿರುವಂತಹ ಒಂದು ಖುಷಿಯಾದ, ನೆಮ್ಮದಿಯಾದ ಜೀವನ ಅವಾಗ ನಿಮ್ಗೆ ಸಿಗದೆ ಹೋಗ್ಬೋದು. ಅಂಡ್ ಆಲ್ಸೋ ನೀವು ಅನ್ಕೊಂಡಿರ್ಬೋದು, ನಾನು ನನ್ನ ಗೋಲ್ ಅಚೀವ್ ಮಾಡಿದ್ಮೇಲೆ ನಾನು ಸಿಕ್ಕಾಪಡಿ ದುಡ್ಡು ಮಾಡ್ತೀನಿ ಅಂತ. ಬಟ್ ಅದೇ ಮಾಡ್ತಿದ್ದಲ್ಲ, ದೂರದ ಬಿಟ್ಟ ಯಾವಾಗಲೂ ನೋಡಿದೀನಿ ಅಂತ. Grass is always greener on the other side. So you never know. ನಾವು ಒಂದು ಸಿಚುವೇಶನ್ ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ನಮಗೆ ಅದರ ಇನ್ ಅಂಡ್ ಔಟ್ ಗೊತ್ತಿರಲ್ಲ. ದೂರದಿಂದ ಎವ್ರಿಥಿಂಗ್ ಲುಕ್ಸ್ ಪರ್ಫೆಕ್ಟ್. ಹೀಗಾದಾಗ ದೇರ್ ಇಸ್ ನೋ ಗ್ಯಾರಂಟಿ ನಾವು ಅನ್ಕೊಂಡಂತ ಒಂದು ಗೋಲ್ ಅಚೀವ್ ಮಾಡಿದಾಗ ನಾವು 100% ಖುಷಿಯಾಗಿರ್ತೀವಿ ಅಂತ. ಅಂಡ್ ಆಲ್ಸೋ ನನ್ನ ಒಪಿನಿಯನ್ ಪ್ರಕಾರ, ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಅಂಡ್ ಆಲ್ಸೋ ಎಕ್ಸ್ಪೀರಿಯನ್ಸ್, ನನಗೆ ಪ್ರತಿ ಸರಿನೂ ನಾನು ಅನ್ಕೊಂಡಿದ್ದ ವಿಷಯ ನಡೆದಿಲ್ಲ ಅಂತ ಅಂದಾಗ ಆ ಮೂಮೆಂಟ್ ಅಲ್ಲಿ ನನಗೆ ಡಿಸಪಾಯಿಂಟ್ ಆಗಿರ್ಬೋದು. ಬಟ್ ಒಂದಷ್ಟು ದಿವಸ ಆದ್ಮೇಲೆ ಅಥವಾ ಒಂದಷ್ಟು ವರ್ಷಗಳಾದ್ಮೇಲೆ ನನಗೆ ಪ್ರತಿ ಸರಿ ಐ ರಿಯಲೈಸ್ ನಾನು ಅನ್ಕೊಂಡಾಗೆ ಆಗದೆ ಇರೋದು ಆಕ್ಚುಲಿ ಒಳ್ಳೇದಾಯ್ತು ಅಂತ. ಬಿಕಾಸ್ ಹಾಗೆ ಅನ್ಕೊಂಡಿದ್ರೆ ನನ್ನ ಲೈಫ್ ಬೇರೆ ರೂಟ್ ತಗೋತಾ ಇತ್ತು. ಅಂಡ್ ನಾನೀಗ ಒಂದಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಲ್ಲ, ಅದು ಎಲ್ಲದನ್ನು ಮಿಸ್ ಮಾಡ್ಕೊತಾ ಇದ್ದೆ. ಪ್ರಾಬಬ್ಲಿ ಒಂದಷ್ಟು ಜನರನ್ನ ನಾನು ಭೇಟಿ ಆಗಕ್ಕಾಗ್ತಾ ಇರಲಿಲ್ಲ, ಒಂದಷ್ಟು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊತಾ ಇದ್ದೆ. ಅಂಡ್ ಈಗಿರುವಂತಹ ಒಂದು ಸ್ಯಾಟಿಸ್ಫೈಡ್ ಅಂಡ್ ಹ್ಯಾಪಿ ಲೈಫ್ನ ನಾನು ಲೀಡ್ ಮಾಡಕ್ಕೆ
ಒಂದೇನಂದ್ರೆ ನಾವು ಅನ್ಕೊಂಡಾಗೆ ಯಾವುದೋ ಒಂದು ವಿಷಯ ನಡೆದಿಲ್ಲ ಅಂತ ಅಂದ್ರೆ ಮೋಸ್ಟ್ಲಿ ನಮಗೆ ಯಾವುದೋ ಒಂದು ವರ್ಸ್ ಸಿಚುವೇಶನ್ ಇಂದ ನಾವು ಬಚಾವಾಗಿದ್ದೀವಿ ಅಂತ. ಗಾಡ್ಸ್ ಪ್ಲಾನ್ ಇಸ್ ಮಚ್ ಬಿಗರ್ ದನ್ ಅವರ್ ಪ್ಲಾನ್ ಅನ್ನೋದು ನನ್ನ ನಂಬಿಕೆ. ನೆಗೆಟಿವ್ ಸಿಚುವೇಶನ್ ಅಲ್ಲಿ ನಾನು ನೋಡಬಹುದಾದಂತಹ ಪಾಸಿಟಿವ್ ಎಲಿಮೆಂಟ್ ಏನು ಅಂತ. ಪ್ರತಿ ಸರಿನೂ ನಮಗೆ ಚಾಲೆಂಜಸ್ ಬಂದಾಗ ನಾವು ಅದರಿಂದ ಒಂದು ಪಾಸಿಟಿವ್ ಆಸ್ಪೆಕ್ಟ್ ನ ಹುಡುಕ್ತಾ ಹೋದಾಗ ನಮ್ಮ ಲೈಫಲ್ಲಿ ನಮಗೆ ಗ್ರಾಟಿಟ್ಯೂಡ್ ಭಾವನೆ ಜಾಸ್ತಿ ಆಗುತ್ತೆ. ಸೊ ಈ ಆಟಿಟ್ಯೂಡ್ ಜಾಸ್ತಿ ಆದಾಗ ನ್ಯಾಚುರಲಿ ವಿಲ್ ಬಿ ಅ ಮಚ್ ಹ್ಯಾಪಿಯರ್ ಪರ್ಸನ್. ಅಂಡ್ ದಟ್ಸ್ ಇಟ್. ಇವತ್ತಿನ ನನ್ನ ಫೇವ್ರೆಟ್ ಕ್ವೆಶ್ಚನ್ಸ್ ಅಲ್ಲಿ ನಿಮ್ಗೆ ಯಾವ ಕ್ವೆಶ್ಚನ್ ತುಂಬಾ ರಿಲೇಟಬಲ್ ಅಂಡ್ ಯೂಸ್ಫುಲ್ ಅನಿಸ್ತು ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಅಂಡ್ ಐ ಹೋಪ್ ನನ್ನ ಯೂಟ್ಯೂಬ್ ವಿಡಿಯೋಸ್ ನಿಮ್ಮ ಲೈಫಲ್ಲಿ ಒಂದು ವ್ಯಾಲ್ಯೂ ಆಡ್ ಮಾಡ್ತಾ ಇದೆ ಅಂತ. ಇಫ್ ಎಸ್ ದೆನ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಅಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಾನು ನಿಮ್ಮೆಲ್ಲರೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಪಾಸಿಟಿವ್, ಸ್ಟೇ ಹ್ಯಾಪಿ.